ಯುಗಾದಿ 2025ರ ವಿಶೇಷ ಹಬ್ಬದ ಸಂಪ್ರದಾಯ ಪದ್ಧತಿ ಮಹತ್ವವೇನು ಗೊತ್ತೇ? ಯುಗಾದಿ ಹಬ್ಬವು ಹಿಂದೂ ಧರ್ಮೀಯರಿಗೆ ಹೊಸ ವರ್ಷದ ಆಗಮನವನ್ನ ಸೂಚಿಸುತ್ತದೆ. ಈ ದಿನ ಎಣ್ಣೆ ಸ್ನಾನ ಮಾಡೋದು, ಬೇವು ಬೆಲ್ಲ ತಿನ್ನೋದು, ಹೊಸ ಬಟ್ಟೆಯನ್ನ ಧರಿಸೋದು ವಿಶೇಷವಾಗಿರುತ್ತದೆ. 2025ರಲ್ಲಿ ಯುಗಾದಿ ಹಬ್ಬವನ್ನ ಯಾವಾಗ ಆಚರಿಸಲಾಗುತ್ತದೆ? ಯುಗಾದಿ ಹಬ್ಬವನ್ನ ಆಚರಿಸುವುದು ಹೇಗೆ? ಈ ಹಬ್ಬದ ಮಹತ್ವವೇನು ನೋಡಿ. ಬ್ರಹ್ಮದೇವನು ಬ್ರಹ್ಮಾಂಡವನ್ನ ಸೃಷ್ಟಿಸಿದ ದಿನವನ್ನ ಯುಗಾದಿ ಎಂದು ಆಚರಿಸಲಾಗುತ್ತದೆ. 2025ರ ಯುಗಾದಿ ಹಬ್ಬವನ್ನ ಮಾರ್ಚ್ 30ರಂದು ಭಾನುವಾರ ಆಚರಿಸಲಾಗುವುದು. ಉಗಾದಿ ಎಂದು ಕರೆಯಲ್ಪಡುವ ಯುಗಾದಿ ಹಿಂದೂ ಚಂದ್ರಮಾನ ಕ್ಯಾಲೆಂಡರ್ನ ಆರಂಭವನ್ನ ಸೂಚಿಸುತ್ತದೆ. ಕರ್ನಾಟಕ, ಆಂಧ್ರಪ್ರದೇಶ ಹಾಗೂ ತಮಿಳುನಾಡಿನ ಜನರಿಗೆ ಇದು ಹೊಸ ವರ್ಷದ ಆಗಮನದ ಸೂಚನೆಯಾಗಿದೆ. ಯುಗಾದಿ ಎನ್ನುವ ಪದವು ಯುಗ, ವಯಸ್ಸು ಮತ್ತು ಆದಿ, ಆರಂಭ ಎನ್ನುವ ಎರಡು ಸಂಸ್ಕೃತ ಪದಗಳಿಂದ ಹುಟ್ಟಿಕೊಂಡಿದೆ. ಯುಗಾದಿ ಹಬ್ಬವನ್ನ ಚೈತ್ರ ಮಾಸದ ಮೊದಲ ದಿನದಂದು ಬರುತ್ತದೆ. 2025ರ ಯುಗಾದಿ ಹಬ್ಬವನ್ನ ಮಾರ್ಚ್ 30ರಂದು ಭಾನುವಾರ ಆಚರಿಸಲಾಗುವುದು. ಯುಗಾದಿ ಹಬ್ಬದ ಮಹತ್ವ, ಸಂಪ್ರದಾಯಗಳು ಮತ್ತು ಪದ್ಧತಿಗಳ ಕುರಿತು ನಾವಿಲ್ಲಿ ತಿಳಿದುಕೊಳ್ಳೋಣ. ಯುಗಾದಿ ಹಬ್ಬಕ್ಕೆ ಮನೆಯನ್ನ ಸ್ವಚ್ಛಗೊಳಿಸುವುದು ಪ್ರಮುಖವಾದ್ರಿಂದ ಹಬ್ಬ ಆರಂಭವಾಗುವುದಕ್ಕೂ ಮುಂಚಿತವಾಗಿಯೇ ಈ ಕೆಲಸ ಪ್ರಾರಂಭವಾಗುತ್ತದೆ. ಯುಗಾದಿ ಹಬ್ಬಕ್ಕೂ ಒಂದೆರಡು ದಿನಗಳಿಗೂ ಮುನ್ನ ಮನೆಯನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಬಳಸದ ವಸ್ತುಗಳನ್ನ ಮನೆಯಿಂದ ಹೊರಗೆ ಹಾಕಿ ಮನೆಯ ಮುಖ್ಯ ಬಾಗಿಲಿಗೆ ಮಾವಿನ ಎಲೆಗಳಿಂದ ತೋರಣವನ್ನ ಕಟ್ಟಲಾಗುತ್ತದೆ ಮತ್ತು ರಂಗೋಲಿಯಿಂದ ಮನೆಯ ಅಂಗಳವನ್ನ ಅಲಂಕರಿಸಲಾಗುತ್ತದೆ. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಸಮೃದ್ಧಿ ಮತ್ತು ಸಕಾರಾತ್ಮಕತೆಯನ್ನ ಸಂಕೇತಿಸುತ್ತದೆ. ಮಾವಿನ ಎಲೆಗಳು ನಿರ್ದಿಷ್ಟವಾಗಿ ಅದೃಷ್ಟವನ್ನ ಆಕರ್ಷಿಸುತ್ತವೆ ಎನ್ನುವ ನಂಬಿಕೆಯೂ ಇದೆ. ಯುಗಾದಿ ಹಬ್ಬದ ದಿನದಂದು ಎಣ್ಣೆ ಸ್ನಾನ ಮಾಡುವುದಕ್ಕೆ ಹೆಚ್ಚಿನ ಮಹತ್ವವಿದೆ. ಇದನ್ನ ಅಭ್ಯಂಗ ಸ್ನಾನವೆಂದು ಕರೆಯಲಾಗುತ್ತದೆ. ಯುಗಾದಿ ಹಬ್ಬ ಆರಂಭವಾಗುವುದೇ ಈ ಅಭ್ಯಂಗ ಸ್ನಾನದಿಂದ. ಈ ದಿನ ಅಭ್ಯಂಗ ಸ್ನಾನ ಮಾಡೋದ್ರಿಂದ ದೇಹ ಮತ್ತು ಆತ್ಮ ಶುದ್ಧೀಕರಣಗೊಳ್ಳುತ್ತದೆ. ಅಭ್ಯಂಗ ಸ್ನಾನದ ನಂತರ ಹೊಸ ಬಟ್ಟೆಯನ್ನ ಇಲ್ಲವೇ ಒಗೆದು ಸ್ವಚ್ಛಗೊಳಿಸಿದ ಬಟ್ಟೆಯನ್ನ ಧರಿಸುವ ಸಂಪ್ರದಾಯವಿದೆ. ಹಬ್ಬದ ಪ್ರಮುಖ ಅಂಶವೆಂದರೆ ಯುಗಾದಿ ಪಚಡಿಯನ್ನ ತಯಾರಿಸುವುದಾಗಿದೆ. ಇದನ್ನ 6 ವಿಭಿನ್ನ ಪದಾರ್ಥಗಳಿಂದ ತಯಾರಿಸಲಾಗುತ್ತದೆ. ಅವುಗಳೆಂದರೆ ಬೇವಿನ ಹೂಗಳು, ಬೆಲ್ಲ, ಹುಣಸೆಹಣ್ಣು, ಹಸಿ ಮಾವು, ಉಪ್ಪು ಮತ್ತು ಹಸಿರು ಮೆಣಸಿನಕಾಯಿ ಇದರಲ್ಲಿ ಸೇರಿದೆ. ಯುಗಾದಿ ಪಚಡಿಯಲ್ಲಿ ಬಳಸಲಾಗುವ ಈ 6 ಪದಾರ್ಥಗಳು ವಿಭಿನ್ನ ಭಾವನೆಯನ್ನ ಪ್ರತಿನಿಧಿಸುತ್ತದೆ. ಇದರಲ್ಲಿ ಬಳಸುವ ಬೇವಿನ ಹೂವು ಕಹಿಯನ್ನ, ಬೆಲ್ಲ ಸಿಹಿಯನ್ನ, ಹುಣಸೆ ಹಣ್ಣು ಹುಳಿಯನ್ನ, ಉಪ್ಪು ಕಟುವಾದ ಭಾವವನ್ನ ಮತ್ತು ಮೆಣಸಿನಕಾಯಿ ಖಾರವನ್ನ ಸಂಕೇತಿಸುತ್ತದೆ. ಇವೆಲ್ಲವೂ ನಮ್ಮ ಜೀವನದಲ್ಲಿನ ಭಾವನೆಗಳಾಗಿವೆ. ಜೊತೆಗೆ ಆಚರಣೆಗಳ ನಂತರ ಕುಟುಂಬಗಳು ಮುಂಬರುವ ವರ್ಷದ ಪಂಚಾಂಗ ಶ್ರವಣವನ್ನ ಓದುವುದಕ್ಕಾಗಿ ಅಥವಾ ಕೇಳುವುದಕ್ಕಾಗಿ ಒಂದೆಡೆ ಸೇರುತ್ತಾರೆ. ಈ ಹಬ್ಬದ ಸಮಯದಲ್ಲಿ ನಡೆಸುವ ಆಚರಣೆಗಳು ನಕಾರಾತ್ಮಕ ಶಕ್ತಿಗಳನ್ನ ಶುದ್ಧೀಕರಿಸುವ ಮತ್ತು ಆರೋಗ್ಯ, ಸಂಪತ್ತು ಮತ್ತು ಸಂತೋಷಕ್ಕಾಗಿ ದೈವಿಕ ಆಶೀರ್ವಾದಗಳನ್ನ ಕೋರುವ ಗುರಿಯನ್ನ ಹೊಂದಿವೆ. ಯುಗಾದಿ ಕುಟುಂಬಗಳು ಮತ್ತು ಸಮುದಾಯಗಳಲ್ಲಿ ಒಗ್ಗಟ್ಟಿನ ಪ್ರಜ್ಞೆಯನ್ನ ಬೆಳೆಸುತ್ತದೆ. ಸಾಂಪ್ರದಾಯಿಕ ಭಕ್ಷ್ಯಗಳನ್ನು ತಯಾರಿಸುವುದು, ಮನೆಗಳನ್ನು ಅಲಂಕರಿಸುವುದು ಮತ್ತು ಹಂಚಿಕೊಂಡು ಮಾಡಿದ ಆಚರಣೆಗಳ ಸಂತೋಷವು ಕೌಟುಂಬಿಕ ಬಂಧಗಳನ್ನು ಬಲಪಡಿಸುತ್ತದೆ.